ಹೊಳೆನರಸೀಪುರ ಪಟ್ಟಣದಲ್ಲಿ ನಡೆಯುತ್ತಿರುವ BH ರಸ್ತೆ ಕಾಮಗಾರಿ ಸ್ಥಳವನ್ನು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಪರಿಶೀಲನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಆಸುಪಾಸಿನ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ಒನ್ ಟೈಮ್ ಇಂಪ್ರೂವ್ಮೆಂಟ್ಗೆಂದು ಅನುದಾನ ದೊರೆತಿದ್ದು, ಅದರಡಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಮತ್ತು ರಸ್ತೆಯ ಒಂದು ಬದಿ ಮಾತ್ರ ಒಡೆಯುತ್ತಾರೆ ಎಂಬ ವದಂತಿ ಸುಳ್ಳು. ಜನರು ಆತಂಕ ಪಡುವುದು ಬೇಡವೆಂದು ಸಂಸದ ಶ್ರೇಯಸ್ ಎಂ ಪಟೇಲ್ ನಾಗರಿಕರಿಗೆ ಅಭಯ ನೀಡಿದರು. ನಂತರ ಮಾತನಾಡಿ, ರಸ್ತೆ ಒಂದು ಬದಿ ಮಾತ್ರ ಒಡೆಯುತ್ತಾರೆ ಎಂಬ ವದಂತಿ ಸುಳ್ಳು. ಆದರೆ ಸಾರ್ವಜನಿಕರು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿರುವ ಸ್ಥಳಗಳಲ್ಲಿ ಜನರಿಗೆ ಸಮಸ್ಯೆ ಉಂಟಾಗಬಹುದು ಎಂದರು. ಕೇಂದ್ರ ಸರ್ಕಾರದಿಂದ ಒನ್ ಟೈಮ್ ಇಂಪ್ರೂವ್ಮೆಂಟ್ಗೆಂದು ಅನುದಾನ ದೊರೆತಿದ್ದು, ಇದರಡಿ ಕಾಮಗಾರಿ ನಡೆಯುತ್ತಿರುವ ಕಾರಣ ಭೂಮಿಯನ್ನು ವಶಕ್ಕೆ ಪಡೆದು ಕಾಮಗಾರಿ ಮಾಡಲು ಅನುದಾನ ನೀಡಿಲ್ಲವೆಂದು ಸ್ಪಷ್ಟಪಡಿಸಿದರು. ಕಾಮಗಾರಿ ಸಲುವಾಗಿ ಚರಂಡಿ ನಿರ್ಮಾಣ ಮಾಡುತ್ತಿದ್ದು, ಆ ಸ್ಥಳಗಳಲ್ಲಿ ಇದ್ದ ವಿದ್ಯುತ್ ಬೀದಿ ದೀಪಗಳ ಕಂಬಗಳನ್ನು ರಸ್ತೆಗೆ ಹಾಕಿರುವುದನ್ನು ಗಮನಿಸಿದ್ದೇನೆ. ಅವುಗಳನ್ನು ಸ್ಥಳಾಂತರಿಸಲು ಸೂಚಿಸಿದ್ದೇನೆ. ಆದರೆ ಅನಿವಾರ್ಯವಾಗಿ ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ಕಂಬಗಳನ್ನು ಅಳವಡಿಸಬೇಕಾದ ಸ್ಥಿತಿ ಇದ್ದು ಸಮಸ್ಯೆಯಾಗಿದೆ ಎಂದರು. ಅಂಗರಹಳ್ಳಿ ಸಮೀಪ ನಿರ್ಮಿಸುತ್ತಿರುವ ರಸ್ತೆ ಫ್ಲೈಓವರ್ ಗುತ್ತಿಗೆದಾರರ ಟೆಂಡರ್ ರದ್ದು ಮಾಡಲಾಗಿದ್ದು, ಹೊಸದಾಗಿ ಟೆಂಡರ್ ಕರೆದು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವ ಜವಾಬ್ದಾರಿ ನನ್ನದು ಎಂದರು. ಸಂಸದರ ಭೇಟಿ ಸಂದರ್ಭದಲ್ಲಿ ರಸ್ತೆಗೆ ಅಡ್ಡವಾಗಿ ನಿರ್ಮಿಸುತ್ತಿರುವ ರಸ್ತೆಗೆ 8 mm 12 mm ಕಬ್ಬಿಣದ ಸರಳು ಅಳವಡಿಸುತ್ತಿದ್ದಾರೆ. ಮನೆಗೆ RCCಗೆ 12 mm ಸರಳುಗಳು ಹಾಕುತ್ತಾರೆ. ಆದರೆ 12 ಚಕ್ರ ಭಾರೀ ವಾಹನಗಳು ಓಡಾಡುವ ರಸ್ತೆಗೆ 12 mm ಸರಳುಗಳನ್ನು ಹಾಕುತ್ತಿದ್ದಾರೆ ಎಂದು ಸಾರ್ವಜನಿಕರು ಕಾಮಗಾರಿ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಚರಂಡಿ ಕಾಮಗಾರಿ ವೀಕ್ಷಿಸಿದ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು, ಚರಂಡಿ ನಿರ್ಮಾಣಕ್ಕೆ ಬಳಸಿರುವ ಕಬ್ಬಣ ಸರಿಯಿಲ್ಲ. BH ರಸ್ತೆ ಕಾಮಗಾರಿ ಮಧ್ಯೆ ಅಡ್ಡವಾಗಿ ನಿರ್ಮಿಸಿರುವ ಚರಂಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಂಸದರಿಗೆ ಮಾಹಿತಿ ನೀಡಲು ಆಗಮಿಸಿದ ಅಧಿಕಾರಿಗಳ ತಂಡ ಮಾಹಿತಿ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿದ್ದದ್ದು ಕಂಡುಬಂತು. ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳಾದ ಇ ದಯಾನಂದ್, AE ನಾಗವೇಣಿ, AE ಹೇಮಾ ಹಾಗೂ ಮಹಮ್ಮದ್ ಅನೀಶ್, ಪುರಸಭಾ ಮುಖ್ಯಾಧಿ ಶಿವಶಂಕರ್, ಆರೋಗ್ಯ ನಿರೀಕ್ಷಕ ವಸಂತ್, ಪುರಸಭಾ ಸದಸ್ಯ ಭೈರಶೆಟ್ಟಿ, ಪುರಸಭಾ ಮಾಜಿ ಅಧ್ಯಕ್ಷ HV ಪುಟ್ಟರಾಜು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಕ್ಷ್ಮಣ, ಪುಟ್ಟರಾಜು, ಮುಜಾಹಿದ್, ಭಾಗ್ಯವಾಳು ಮಂಜುನಾಥ್, ಸುಬ್ರಹ್ಮಣ್ಯ, ಉದಯಕುಮಾರ್, ಲಕ್ಕೇಗೌಡ ಇತರರು ಇದ್ದರು. ನ್ಯಾಷನಲ್ ಹೈವೇ ಆಸ್ಪಾಸ್ ಏನಾಗ್ತದೆ ಗೊತ್ತಾ? ಈಗ ನ್ಯಾಷನಲ್ ಹೈವೇ 75 ಇದೆ. ನ್ಯಾಷನಲ್ ಹೈವೇ 75 ಬರೀ ನಾವು ಅದನ್ನೇ ನ್ಯಾಷನಲ್ ಹೈವೇ ಮಾಡಬೇಕಂತಲ್ಲ, ಅಕ್ಕಪಕ್ಕದ ರಸ್ತೆಗಳಿಗೆ, ಕನೆಕ್ಟಿವಿಟಿ ರಸ್ತೆಗಳಿಗೆ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡ್ತಾರೆ. ಅದು ಸ್ಟೇಟಲ್ಲಿ ಕೊಡ್ತಾರೆ. ಸ್ಟೇಟಲ್ಲೂ ಹಳ್ಳಿ ರಸ್ತೆಗಳಿಗೆ, MPR ರಸ್ತೆಗಳಿಗೆ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಸಹ ಒಂದು ಸಲ ದುಡ್ಡು ಕೊಟ್ಟು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ, ಯಾಕಂದರೆ ಕನೆಕ್ಟಿವಿಟಿ ಇದು ಮತ್ತೆ ಎಲ್ಲೆಲ್ಲೂ ಕನೆಕ್ಟ್ ಆಗೋದ್ರಿಂದ, ಏನು ಹಾಸನ ಬಿಳಿಕೆರೆ ರಸ್ತೆ ಕನೆಕ್ಟ್ ಆಗೋದ್ರಿಂದ ಒಂದು ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಕೊಡ್ತಾರೆ. ಆ ಅನುದಾನದ ಮೇಲೆ ಈ ಕೆಲಸ ನಡೀತಾ ಇದೆ. ಸೈಡ್ ಮಾರ್ಕ್ ಹಾಕಿದೆ ಅಂದ್ಬಿಟ್ಟು ಜನ ಆತಂಕ ಅಲ್ಲ. ಅದು ನಾನು ನಿಮಗೆ ಬ್ರೀಫ್ ಮಾಡಿದ್ವಲ್ಲ, ಆ ರೀತಿ ಯಾವುದೇ ರೀತಿ ಅನುಮಾನ, ಆತಂಕ ಪಡೋದು ಬೇಡ. ಕಾನೂನು ರೀತಿ ನಿಯಮ ಬಿಟ್ಟು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ನಾವು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮಿಡ್ ಆಫ್ ದ ರೋಡಿಂದ ಎರಡು ಕಡೆಗೂ ತಗೋಬೇಕಾಗ್ತದೆ. ಎಡ ಆಗಿರ್ಬೋದು, ಬಲ ಆಗಿರ್ಬೋದು, ಒಂದು ಕಡೆ ತಗೊಳ್ಳೋದು ಆ ರೀತಿ ನಾವು ಮಾಡೋಕ್ಕಾಗಲ್ಲ. ಕಾನೂನು ಸಹ ಒಪ್ಪಲ್ಲ. ಅದೆಲ್ಲ ಒಂದು ಗಾಳಿ ಸುದ್ದಿ ಹೂವಪ್ಪ, ಅದು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಿಮ್ಗೆ ಮನವಿಯೆಲ್ಲ ಮಾಡ್ತೀವಿ. ಡ್ರೈನೇಜ್ ಮಾಡಿದ್ರಲ್ಲ, ಈಗ ಡ್ರೈನೇಜ್ ಪಕ್ಕನೇ ಲೈಟ್ ಕಂಬಗಳು ಇದೆ, ಅದು ಹಿಂದೆ ಇರಬೇಕು. ನೋಡಿದೆ ಬೀದಿ ದೀಪಗಳಿಗೆ ಕಂಬಗಳನ್ನ ಅಳಿಸೋ, ಅದನ್ನು ಒಂದೆರಡು ಕಡೆ ರಸ್ತೆಗೆ ಬಂದಿದೆ. ಅದನ್ನ ಕೂಡಲೇ ಶಿಫ್ಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ. ಜೊತೆಗೆ ಶಿಫ್ಟ್ ಮಾಡಲಿಕ್ಕೆ ಏನು ನ್ಯೂನತೆಗಳಿದೆ ಅಂತ ಹೇಳಿದ್ರೆ, ಅದು ಪ್ರೈವೇಟ್ ಪ್ರಾಪರ್ಟಿ ಬರ್ತದೆ. ಹಾಗಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಅವರಿಗೆ ನಾವು ಪರಿಹಾರ ಕೊಟ್ಟು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಏನು ಪ್ರೋಸೆಸ್ ಇದೆ ಮಾಡೋ ಕೆಲಸವನ್ನು ಮಾಡಿದೆ. ಅದು ಒಂದು ಕಡೆ ನಾನು ಗಮನಿಸಿದಂಗೆ ಒಂದು ಕಡೆ ಅದು ಲೈನ್ ಫುಲ್ ಇದೆ, ಲೈನ್ ಅಬ್ಸರ್ವ್ ಮಾಡೋದು ಒಂದು ಕಡೆ ಒಂದು ಸಮಸ್ಯೆ ಇದೆ. ಕಾನೂನು ಬಾರ್ ಬರ್ತಾ ಇರೋದು ಅದನ್ನು ಹೇಳಿದ್ದೀನಿ. ಅದನ್ನು ಏನು ಮಾಡಿ ಯಾವ ರೀತಿ ನಾವು ಬಗೆಹರಿಸ್ಬೇಕು ಮಾತಾಡಿ ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ. ಈಗ ರಾಷ್ಟ್ರೀಯ ಹೆದ್ದಾರಿ ನಿಯಮ ಸೆಂಟ್ರಿಂದ ಆ ಕಡೆಗೆ 40 ಮೀಟ್ರ್, ಈ ಕಡೆ 40 ಮೀಟ್ರ್ ಅಂತ ಇರೋದು. ಆ ನಿಯಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾನೆ ಇಲ್ಲ. ಆಲ್ರೆಡಿ ಒಂದು ಸೈಡು ಮಾಡಿರೋದು ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಷ್ಟೇ. ನಾವು ಆ ಕಡೆ ಈ ಕಡೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟು ಕೆಲಸ ಮಾಡೋಕ್ಕೆ ಈ ಅನುದಾನ ಕೊಟ್ಟಿಲ್ಲ. ಇದು 17 crore ಜೊತೆಗೆ ಲೆಸ್ 15% ಇದೆ ಅನ್ಸುತ್ತೆ. 20% ಲೆಸ್ ಇದೆ. ಹಾಗಾಗಿ ಲ್ಯಾಂಡ್ ಎಕ್ವಿಸಿಷನ್ ಮಾಡಿ ರಸ್ತೆ ಅಗಲೀಕರಣ ಮಾಡೋದಾಗಿದ್ದರೆ ನಾವು ಮಾಡ್ಬೋದು. ಇದರಲ್ಲಿ ನಾವು ಲ್ಯಾಂಡ್ ಎಕ್ವಿಸಿಷನ್ ಮಾಡಿ ಪರಿಹಾರ ಕೊಟ್ಟು ರಸ್ತೆ ಅಗಲೀಕರಣಕ್ಕೆ ಈ ಒಂದು ಪ್ರೋಗ್ರಾಮಲ್ಲಿ ಈ ಒಂದು ಎಸ್ಟಿಮೇಷನ್ ಇಲ್ಲ. ಹಾಗಾಗಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಹೇಗೆ ಮಾಡ್ಬೋದು ಆ ಕೆಲಸ ಮಾಡ್ಬೋದು. ಆದರೆ ಸಾರ್ವಜನಿಕರು ದೂರ ಏನು ಅಂದರೆ ಒಂದು ಕಡೆ ಮುಂದೆ ತೊಗೊಂಡಿದ್ದಾರೆ, ಒಂದು ಕಡೆ
ಇದೆ. ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಸೂಚನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದರೆ ನೀವೇ ಜವಾಬ್ದಾರರಾಗ್ತೀರಿ. ಹಾಗಾಗಿ ಯುಟಿಲಿಟಿ ಸಮಸ್ಯೆ ಆಗಿರ್ಬೋದು, ಕುಡಿಯೋ ನೀರು ಸಮಸ್ಯೆ ಆಗಿರ್ಬೋದು, ಪುರಸಭೆ ಅವ್ರಿಗೆ ಹೇಳಿದ್ದೀವಿ. ಯಾಕಂದರೆ ಇವತ್ತು ಕೆಲಸ ಮಾಡಿ ಇವರು 10 ಇಯರ್ಸ್ ಮೇಂಟೆನೆನ್ಸ್ ಟೆಂಡ್ರು ಕ್ಲಾಸಲ್ಲಿ 10 ಇಯರ್ಸ್ ಮೇಂಟೆನೆನ್ಸ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಕಾಂಟ್ರಾಕ್ಟರ್ನ ಸುಮ್ಮನೆ ಅವನು ನಮ್ಮ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಪುರಸಭೆ ಮತ್ತು ನಗರದಿಂದ ಬರೋದ್ರಿಂದ ಪುರಸಭೆ ಅವರು ಕೋಆರ್ಡಿನೇಟ್ ಮಾಡಬೇಕು, ಪುರಸಭೆ ಅವ್ರು ಕೆಲಸ ತೆಗಿಬೇಕು. ಹಾಗಾಗಿ ಒಂದೊಂದೇ ಜಾಗಕ್ಕೆ ಪುರಸಭೆಯವ್ರನ್ನ ಒಬ್ಬ ಸಿಬ್ಬಂದಿನ ನೇಮಕ ಮಾಡಿ ಕ್ಲೋಸ್ ಮಾನಿಟರ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡ್ತಿರುವಂಥ ಬಹುತೇಕ